ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ವ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ದೊಡ್ಡಪ್ಪವ್ರ ಮನೇಲಿ ಅಯ್ಯಪ್ಪ ಸ್ವಾಮಿ ಪೂಜೆ ನಡೀತಾ ಇದೆ. ಆ್ಯಂಡ್ ನಮ್ಮ ಮನೇಲೂ ಕೂಡ ಆಗಿದ್ದು, ಜಸ್ಟ್ ಅದು ಸಿಂಪಲ್ಲಾಗಿ ಆಗಿತ್ತು. ಅವ್ರ ಮನೇಲಿ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಆ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ನೀವು ನೋಡ್ತಿರೋ ಹಾಗೆ ಈ ರಂಗೋಲಿನ ನಮ್ಮ ಅದಕ್ಕೆ ಬಿಟ್ಟಿದ್ದು. ಸೊ ಮೇಲ್ಗಡೆ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಈ ಕಡೆ ಬಂದ್ಬಿಟ್ಟು ನಮ್ಮಮ್ಮ ಕೂಡ ರಂಗೋಲಿ ಬಿಡಿಸ್ತಾ ಇದ್ರು. ಕಂಬಗಳಿಗೆಲ್ಲ ಬಾಳೆ ದಿಂಡನ್ನ ಕಟ್ಟಿ ಇವಾಗ ಮನೆ ಡೋರಿಗೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು. ನೀವು ನೋಡ್ತಿರೋ ಹಾಗೆ ಯಾವುದೇ ನಮ್ಮ ದೊಡ್ಡಪ್ಪವ್ರ ಮನೇಲಿ ಫಂಕ್ಷನ್ ಆದರೂ ಆ ಒಂದು ಡಿಸೈನಿಂದ ಹಾರ ಮಾತ್ರ ಇದ್ದೇ ಇರುತ್ತೆ. ಆ್ಯಂಡ್ ಒಳಗಡೆ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಇವಾಗ ನಮ್ಮ ಅಕ್ಕ ಎಲ್ಲ ತುಳಸಿ ಕಟ್ಟೆ ಮುಂದೆ ಹೂವಿನ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ತುಂಬ ಚೆನ್ನಾಗಾಗಿತ್ತು. ಸೊ ಫೈನಲ್ ಲುಕ್ ನೋಡ್ಬೋದು, ಈ ಥರ ಇತ್ತು. ಹೂವಿನ ಸ್ಟಾಕೇ ಇಲ್ಲಿತ್ತು, ನೀವು ನೋಡ್ತಿರೋ ಹಾಗೆ. ಆ್ಯಂಡ್ ಇಲ್ಲಿ ಹಿತ್ತಾಳೆ ದೀಪಗಳೆಲ್ಲ ರೆಡಿ ಆಗಿತ್ತು. ಮನೆಗೆ ಬಂದ್ವಿ ಅಲ್ಲಿ ದೊಡ್ಡಪ್ಪವ್ರ ಮನೆಯಿಂದ. ಇವಾಗ ನಾವು ರೆಡಿ ಆಗಿಬಿಟ್ಟು ಹೋಗ್ತೀವಿ. ನಾನು ನನ್ನ ಹೇರ್ನ ಸ್ಟ್ರೈಟ್ನಿಂಗ್ ಮಾಡ್ಕೋತೀನಿ ಇವಾಗ. ಸೊ ಇವಾಗ ನೀವು ಡಿಫ್ರೆನ್ಸ್ನ ನೋಡ್ಬೋದು ಹೇಗಿರುತ್ತೆ ನನ್ನ ಹೇರ್ಸ್ ಅಂತ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ನಾವು ರೆಡಿಯಾಗಿ ಅಲ್ಲಿ ಹೋಗ್ತೀವಿ. ಪೂಜೆ ಕೂಡ ಸ್ಟಾರ್ಟ್ ಆಗುತ್ತಲ್ಲಿ ಈಗ. ಇವಾಗ ನನ್ನ ಹೇರ್ಸ್ನ ಎಷ್ಟು ಡಿಫ್ರೆಂಟಾಗಿ ಕಾಣ್ತಿದೆ ಅಂತ. ಸೊ ಆಗಲೇ ನೋಡಿದಾಗ ಒಂದು ಸ್ವಲ್ಪ ಕರ್ಲಿ ಆಗಿತ್ತು, ಇವಾಗ ಒಂಥರ ಫುಲ್ ಸ್ಟ್ರೈಟ್ ಆಗಿದೆ ನೋಡಿ. ನಾವು ಮನೆಯಿಂದ ಬರೋಷ್ಟರಲ್ಲಿ ಎಲ್ಲರೂ ಕೂಡ ಬಂದಿದ್ದರು. ಬೇಗನೆ ನಾವು ಕೂಡ ಬೇಗನೆ ಬಂದ್ವಿ. ಅಂದು ಬೇಗ ಎಲ್ಲರೂ ಬಂದಿದ್ದರು. ಒಳಗಡೆ ಕೂಡ ಸ್ವಾಮಿಗಳೆಲ್ಲ ಬಂದಿದ್ದರು ಆಲ್ರೆಡಿ. ಫೈನಲ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಾಗಿತ್ತು ದೇವರಿಂದು. ಇವಾಗ ಪೂಜೆ ಸ್ಟಾರ್ಟ್ ಆಯಿತು. ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡ್ತಾಯಿದ್ರು. ಫೈನಲ್ ಲುಕ್ನ ನೋಡ್ಬೋದು ದೇವರಿಂದು. ನಮ್ಮ ದೊಡ್ಡಪ್ಪ ಕೂಡ ಅಭಿಷೇಕನ ಮಾಡ್ತಾಯಿದ್ರು ಅಯ್ಯಪ್ಪ ಸ್ವಾಮಿಗೆ. ಅಲ್ಲಿ ಭಜನೆ ಕೂಡ ಆಗ್ತಾಯಿತ್ತು, ಇಲ್ಲಿ ಅಭಿಷೇಕ ಆಗ್ತಾಯಿತ್ತು. ನಮ್ಮ ದೊಡ್ಡಮ್ಮನೂ ಕೂಡ ಮಾಡಿದ್ರು ಅಭಿಷೇಕನ. ಒಂದು ಸೈಡ್ ಇಲ್ಲಿ ಅಭಿಷೇಕ ಆಗ್ತಾಯಿದ್ರೆ ಸ್ವಾಮಿಗಳು ಭಜನೆನ ಹೇಳ್ತಾಯಿದ್ರು. ನಮ್ಮ ವಿಹಾನ್ ಕೈಲೂ ಅಭಿಷೇಕನ ಮಾಡಿಸಿದ್ರು. ನಾನು ನಿಮಗೆ ಓಲ್ಡ್ ವ್ಲಾಗಲ್ಲಿ ಹೇಳ್ದಂಗೆ ಈ ಭಜನೆನ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ, ಒಂದೊಳ್ಳೆ ಗುಡ್ ವೈಬ್ನ ಕೊಡುತ್ತೆ ಅಂತ ಹೇಳಿದ್ದೆ. ಬಟ್ ಅಂದ್ರೂ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಪೂಜೆ ಆ್ಯಂಡ್ ಭಜನೆ ಕೂಡ. ಆ್ಯಂಡ್ ಇವಾಗ ಪಂಚಾಮೃತ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಹಣ್ಣಿನ ಅಭಿಷೇಕನ ಅಯ್ಯಪ್ಪ ಸ್ವಾಮಿಗೆ ಮಾಡ್ತಾಯಿದ್ರು. ಎಲ್ಲ ಥರವಂಥ ಫ್ರೂಟ್ಸ್ನ ಅಯ್ಯಪ್ಪ ಸ್ವಾಮಿಗೆ ಹಣ್ಣಿನ ಅಭಿಷೇಕ ಅಂತ ಮಾಡ್ತಾರೆ. ಪಂಚಾಮೃತ ಆದಮೇಲೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊಂಡು ನಾವು ಪೂಜೆನ ಮುಂದುವರ್ಸಿದ್ವಿ. ಇವಾಗ ದೀಪ ಹಚ್ಚುವಂಥ ಸಮಯ. ನಾವು ಎಷ್ಟು ದೀಪ ಇಟ್ಟಿದ್ವಿ ಅಷ್ಟಕ್ಕೂ ಇವಾಗ ದೀಪ ಹಚ್ತಾರೆ. ಮನೆಯೆಲ್ಲ ಫುಲ್ ಕತ್ಲೆ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ.
ದೀಪನೂ ಹಚ್ಚಾದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕಂತೂ. ಇದನ್ನೇ ನಾನು 18 ಸ್ಟೆಪ್ಸ್ ಅಂತ ಹೇಳಿದ್ದು ನಿಮಗೆ. ಪೂಜೆ ಎಲ್ಲ ಮುಗಿಸ್ಕೊಬರೋಷ್ಟರಲ್ಲಿ ಎಲ್ಲರೂ ಬಂದಿದ್ರು, ಹಳೆ ಮನೆ ಹತ್ರ ಇರೋರೆಲ್ಲ. ಆ್ಯಂಡ್ ಇವಳು ನೋಡ್ತಿರಂಗೆ ಇವಳ ಹೆಸರು ಬಂದುಬಿಟ್ಟು ಪ್ರೀತಿ ಅಂತ. ಅವಳು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್. ಸೊ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಊಟದ ಕಡೆ ಬಂದ್ವಿ. ಇವಾಗ ಫೈನಲಿ ಊಟ ಎಲ್ಲ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.